ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚೇತನ, ಎಲ್ಲ ರೆಡಿ ಆಗಿದೆಯಮ್ಮ? ಎಲ್ಲ ರೆಡಿ. ಪುರೋಹಿತರು ಬರೋದೊಂದು ಬಾಕಿ. ಕೂತ್ಕೊಳ್ಳಿ ನೀವು. ಅಪ್ಪ, ವಿಶ್ವ ಇಲ್ಲಮ್ಮ? ವಿಶ್ವ ಅವರೇ, ಜಾನು, ನೀನು ಇಲ್ಲಿರೋದು ಸೇಫ್ ಅಲ್ಲ. ಯಾವ ಟೈಮಲ್ಲಿ ಬೇಕಾದರೂ ಜಯಂತ್ ಅವ್ರು ಇಲ್ಲಿ ಬಂದ್ಬಿಡ್ಬೋದು. ನೀನು ತೋಟದ ಮೇಲೆ ಇರ್ತೀಯ. ಆದರೆ ಇಲ್ಲಿ ತುಂಬ ಕೆಲಸ ಇದೆ ಕಣೋ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀನು ಇಲ್ಲಿರೋದು ಸೇಫ್ ಅಲ್ಲ. ನೀನು ತೋಟದ ಮನೆಗೆ ಹೋಗಿರೋ ನಾನು ಕಾಲ್ ಮಾಡ್ತೀನಿ. ಸರಿ. ಅಪ್ಪ, ಪುರೋಹಿತರಲ್ಲಿ ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಬಂದರು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ತ್ಕೊಡಿ. ಪೂಜೆ ಶುರು ಮಾಡ್ಬೋದೇ? ಹಾಂ, ಶುರು ಮಾಡಿ. ಹೇಳಪ್ಪ, ಕೈ ಒರೆಸ್ಕೊ. ಸೇವಾಕರ್ತಸ್ಥ ಅಸ್ತಂ ಪ್ರಾಕ್ಷಾಳ್ಯ ಅಚ್ಯುತಾಯ ಸ್ವಾಹ, ಓಂ ಅನಂತಾಯ ಸ್ವಾಹ, ಓಂ ಶ್ರೀ ಗೋವಿಂದಾಯ ಸ್ವಾಹ. ಹರೇ ಓಂ. ಈ ಪವಿತ್ರವನ್ನು 4ನೇ ಬೆರಳಿಗೆ ಹಾಕೊಳ್ಳಪ್ಪ. ನಿಮ್ಮ ಗುರು ಹಿರಿಯರನ್ನ, ತಾಯಿಯನ್ನು ಪ್ರಾರ್ಥನೆ ಮಾಡಗಳಪ್ಪ. ಸರ್ ನೋಡಿ, ನೀವು ಹೀಗೆ ನನಗೆ ಕೈ ಮುಗಿಬಾರ್ದು. ಹಾಗೆ ನೋಡಿದ್ರೆ ನನ್ನಿಂದ ನೀವು ತುಂಬ ಕಷ್ಟಪಟ್ಟಿದ್ದೀರಾ, ನೋವು ಅನುಭವಿಸಿದ್ದೀರಾ. ನಾನು ನಿಮ್ಗೆ ಸಾರಿ ಹೇಳಬೇಕು. ಇಲ್ಲ ಸರ್, ನಿಮ್ಮಿಂದ ಅಲ್ಲ, ನನ್ನಿಂದ ನೀವು ತುಂಬ ನೋವು ಅನುಭವಿಸಿದ್ದೀರ. ಅದು ಯಾಕೆ ನಿಮ್ಮ ತಾಯಿ ನನ್ನಂಥ ಕೆಟ್ಟ ಜಾತಕದವ್ರ ಜೊತೆ ನಿಮ್ಮ ಮದುವೆ ಮಾಡೋಕ್ಕೆ ಹೊರಟ್ರೋ ಗೊತ್ತಿಲ್ಲ. ಅವ್ರ ಜೀವನೇ ಹೊರಟೋಯ್ತು. ನೋಡಿ, ನಿಮ್ಮ ಬಗ್ಗೆ ನೀವೇ ಹೀಗೆಲ್ಲ ಹೇಳ್ಕೋಬಾರ್ದು. ಹಣೆ ಬರಹನ ದೇವ್ರು ಬರಿಬೋದು, ಆದರೆ ನಮ್ಮ ಬದುಕನ್ನ ನಾವೇ ಬರಿಬೇಕು. ಈ ಜನ ಆಡೋ ಮಾತು, ಅವರ ಕೆಟ್ಟ ದೃಷ್ಟಿ, ಇದೆಲ್ಲ ನಮ್ಮ ಮನಸ್ಸಿಗೆ ಹಚ್ಕೋಬಾರ್ದು. ಯಾರು ಏನೇ ಹೇಳಿ, ನಾವು ಮುಂದೆ ನುಗ್ತಾ ಇರಬೇಕು. ಹಾಗೆ ನೋಡಿದ್ರೆ ನಿಮ್ಮ ಜಾತಕನೇ ತುಂಬ ಒಳ್ಳೆ ಜಾತಕ. ನನ್ನ ಸಾಯಿಸ್ಬೇಕು ಅಂತ ನೋಡಿದ್ರು ನಾನು ಮತ್ತೆ ಬದುಕು ಬಂದಿದ್ದೀನಿ. ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಅಕಸ್ಮಾತ್ ನಿಮ್ಮ ಮದುವೆ ನನ್ನ ಜೊತೆ ಫಿಕ್ಸ್ ಆಗದೆ ಹೋಗಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಇವತ್ತು ನಿಮ್ಮ ಯಜಮಾನ್ರೂ ನಿರಪರಾಧಿ ಅಂತ ಪ್ರೂವ್ ಆಗ್ತಾ ಇರಲಿಲ್ಲ. ಎಲ್ಲದಕ್ಕೂ ನಿಮ್ಮ ಒಳ್ಳೆ ಗುಣ, ನಿಮ್ಮ ಒಳ್ಳೆ ಜಾತಕನೇ ಕಾರಣ. ಸರಿಯಾಗಿ ಹೇಳಿದ್ರಿ ಸರ್. ನಾನು ಯಾವಾಗಲೂ ಹಂಗೆ ಹೇಳ್ತಾ ಇರ್ತೀನಿ, ಆದರೆ ಇವರೇ ಆ ಕಿತ್ತೋಗಿರೋ ಜಾತಕದ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಲಕ್ಷ್ಮೀ ನಿವಾಸ